ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ವಿದ್ಯಕ್ಕ. ಮಕ್ಕಳೇ, ಇಂದು ಕೇಳಿ. ಎಲ್ಲರಿಗೂ ನಮಸ್ಕಾರ. ಇಂದು ವಿರಾಜಪೇಟೆಯ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸುವುದು ಪದ್ಧತಿ. ಆ ಪದ್ಧತಿಯನ್ನು ಅನುಸರಿಸಿ ಹಾಡಲಿದ್ದಾರೆ 1 ಮತ್ತು 2ನೇ ತರಗತಿ ಮಕ್ಕಳು. ಗಣೇಶನನ್ನು ಪ್ರಾರ್ಥಿಸಿದ ನಂತರ ನಾವು ಮನುಜರೆಲ್ಲ ಒಂದೇ, ವಿಶ್ವಮಾತೆ ವಿಶ್ವಪಥ ಎನ್ನುವ ಭಾವೈಕ್ಯತೆ ಸಾರುವ ಗೀತೆಯನ್ನು ಕೇಳೋಣ. ಹಾಡಲಿದ್ದಾರೆ 2ನೇ ತರಗತಿ ಮಕ್ಕಳು.
ಕಂಪ ಹೊತ್ತ ಗಾಳಿ ಯಾರಿಗೆರಡು ಬಗೆಯದು, ಸವಿಯ ಕಂಪ ಹಂಚಲೆಂದು ಎಲ್ಲ ಕಡೆಯೂ ಸುಳಿಯುವುದು. ಹೂವ ಕಂಪ ಹೊತ್ತ ಗಾಳಿ ಯಾರಿಗೆರಡು ಬಗೆಯದು, ಸವಿಯ ಕಂಪ ಹಂಚಲೆಂದು ಎಲ್ಲ ಕಡೆಯೂ ಸುಳಿಯುವುದು. ನಾವು ಮನುಷ್ಯರೆಲ್ಲ ಒಂದೇ, ನಮ್ಮಲೇಕೆ ಭಿನ್ನತೆ, ನಮ್ಮ ನೆಲಕ್ಕೆ ನಮ್ಮ ಜಲಕ್ಕೆ ಮೇಲು ಕೀಳು ಎಲ್ಲಿದೆ. ಕಿರಿಯ ಬನದ ಹರಿವ ನದಿಗೆ ಭೇದ ಭಾವ ಎಲ್ಲಿದೆ, ಸುತ್ತ ಸುಳಿವ ನೀರ ನೆರೆದು ಕಡಲ ಸ್ನೇಹ ಗಳಿಸಿದೆ. ಕಿರಿಯ ಬನದ ಹರಿವ ನದಿಗೆ ಭೇದ ಭಾವ ಎಲ್ಲಿದೆ, ಸುತ್ತ ಸುಳಿವ ನೀರ ನೆರೆದು ಕಡಲ ಸ್ನೇಹ ಗಳಿಸಿದೆ. ನಾವು ಮನುಷ್ಯರೆಲ್ಲ ಒಂದೇ, ನಮ್ಮಲೇಕೆ ಭಿನ್ನತೆ, ನಮ್ಮ ನೆಲಕ್ಕೆ ನಮ್ಮ ಜಲಕ್ಕೆ ಮೇಲು ಕೀಳು ಎಲ್ಲಿದೆ, ಮೇಲು ಕೀಳು ಎಲ್ಲಿದೆ, ಮೇಲು ಕೀಳು ಎಲ್ಲಿದೆ. ನಾವು ಸ್ವತಂತ್ರರಾಗಿ ಹಾರಾಡುವ ಹಕ್ಕಿಯನ್ನು ನೋಡಿದ್ವಿ ಅಲ್ವಾ? ಹೀಗೆ ಅವುಗಳು ರೆಕ್ಕೆಯನ್ನು ಬಿಚ್ಚಿ ಮೇಲೆ ಹಾರುತ್ತವೆ. ಅಂದರೆ ನಮಗೂ ಹಾಗೆ ಹಾರಬೇಕು ಎನಿಸುತ್ತೆ ಅಲ್ವಾ? ಆ ಆಸೆಯನ್ನು ಹಾಡಿನ ಮೂಲಕ ಪೂರೈಸಲಿದ್ದಾರೆ 4ನೇ ತರಗತಿ ಮಕ್ಕಳು. ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು, ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು. ಹಾಡಿನ ಗುಡಿಯನ್ನು ಬಾನೆ ಕರೆಗೆ ಹಾರಿಸಬಹುದಿತ್ತು, ಜಗಕ್ಕೆ ತೋರಿಸಬಹುದಿತ್ತು. ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು, ನಮಗಿರಬೇಕಿತ್ತು. ಕೋಗಿಲೆಯಂತೆ ಇಂಪಿನ ದನಿಯು ನಮಗಿರಬೇಕಿತ್ತು, ಕೋಗಿಲೆಯಂತೆ ಇಂಪಿನ ದನಿಯು ನಮಗಿರಬೇಕಿತ್ತು. ದೇಶದ ಹಿರಿಮೆಯ ಹಾಡುತ್ತಾ ನಾಡಿಗೆ ಹಬ್ಬಿಸಬಹುದಿತ್ತು, ಎದೆಯ ಉಬ್ಬಿಸಬಹುದಿತ್ತು. ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು, ನಮಗಿರಬೇಕಿತ್ತು. ನದಿಯಲ್ಲಿ ಹರಿಯುವ ನೀರಿನ ಶಕ್ತಿಯು ನಮಗಿರಬೇಕಿತ್ತು, ನದಿಯಲ್ಲಿ ಹರಿಯುವ ನೀರಿನ ಶಕ್ತಿಯು ನಮಗಿರಬೇಕಿತ್ತು. ಸರಿಸಮ ಭಾವದ ಕಸಬೊಳೆ ಎಲ್ಲವ ಅಳಿಸಲಾಗುತ್ತಿತ್ತು, ಐಕ್ಯವ ಬೆಳೆಸಲಾಗುತ್ತಿತ್ತು. ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು, ನಮಗಿರಬೇಕಿತ್ತು. ಹೂಗಳ ಕಂಪು ಸಂಪುಗಳೆಲ್ಲ ನಮಗಿರಬೇಕಿತ್ತು, ಹೂಗಳ ಕಂಪು ಸಂಪುಗಳೆಲ್ಲ ನಮಗಿರಬೇಕಿತ್ತು. ಭಾರತ ಮಾತೆಯ ಪದದಡಿ ಹೊರಡಿ ಮಳೆಯಲಾಗುತ್ತಿತ್ತು, ಮನಸ್ಸು ತಡಿಸಲಾಗುತ್ತಿತ್ತು. ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು, ನಮಗಿರಬೇಕಿತ್ತು, ನಮಗಿರಬೇಕಿತ್ತು. ಬರೀ ಹಾಡುಗಳನ್ನು ಕೇಳಿ ಕೇಳಿ ಸುಸ್ತಾಯಿತು. ಒಂದು ಸಣ್ಣ ರೂಪಕ ನೋಡೋಣ. ಇದು ಕಥೆಯಲ್ಲ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ 6ನೇ ತರಗತಿಯ ಮಕ್ಕಳು. ಆರೋಗ್ಯವನ್ನು ಮಕ್ಕಳಾದರೂ ಸರಿ ದೊಡ್ಡವರಾದರೂ ಸರಿ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದು ಮುಖ್ಯ. ಇತ್ತೀಚೆಗೆ ಮಕ್ಕಳು ಹೊರಗೆ ಕುರುಕುಲು ತಿಂಡಿಗಳನ್ನು ಹೆಚ್ಚಾಗಿ ತಿಂದು ಕಾಯಿಲೆ ಬೀಳ್ತಿದ್ದಾರೆ.
ಅದನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಕುರುಕುಲು ತಿನ್ನುವುದರಿಂದ ಎಂಥ ಅನಾಹುತ ಆಗಬಹುದು ಎಂಬುದರ ಬಗ್ಗೆ ಒಂದು ಚಿಕ್ಕ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಇದು ಕಥೆಯಲ್ಲ, ನಿಜವಾಗಿ ನಮ್ಮ ಶಾಲೆಯಲ್ಲಿ ಆದ ಘಟನೆ. ಮುನ್ನಿ, ಶಾಲೆಗೆ ಹೋಗುವಾಗ ಸೈಡಲ್ಲೇ ಹೋಗಬೇಕು. ದಾರಿಯಲ್ಲಿ ಅಂಗಡಿ ಇದೆ ಅಂತ, ಕೈಯಲ್ಲಿ ದುಡ್ಡು ಇದೆ ಅಂತ ಏನೆಲ್ಲೋ ತೆಗೆದು ತಿನ್ನಬೇಡ, ಅರ್ಥ ಆಯ್ತಾ? ಆಯ್ತಮ್ಮ, ಹೇಳಿದ್ದನ್ನೇ ಎಷ್ಟು ಸಲ ಹೇಳ್ತೀಯಾ? ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ವಲ್ಲ, ಅದಕ್ಕೆ ದಿನಾಳು ಹೇಳುವುದು. ನಿನ್ನ ಕೈಗೆ ದುಡ್ಡು ಕೊಡೋದು ಏನಾದರೂ ಅವಸರಕ್ಕೆ ಬೇಕಾಗುತ್ತೆ ಅಂತ, ಅದನ್ನು ದುರುಪಯೋಗ ಮಾಡಬೇಡ. ಆಯ್ತು, ಸರಿ, ಹೊರಡ್ಲಾ? ಸರಿ, ಹೊರಡು ಜೋಪಾನ. ಹಾಯ್ ಮುನ್ನಿ, ಬಾರೇ. ಹಾಯ್ ಜಾನು. ಹಾಯ್ ನಮಿತಾ. ಮುನ್ನಿ, ಬಾರೆ ಚಿಪ್ಸ್ ತೆಗಿಯುವ? ಬೇಡ ನಮಿತಾ, ಅಮ್ಮ ಬೈತಾರೆ, ಹೊಟ್ಟೆ ನೋವು ಬರುತ್ತೆ ಅಂತ. ಅಯ್ಯೋ, ಅದೆಲ್ಲ ಸುಳ್ಳು, ಅಮ್ಮನಿಗೆ ಗೊತ್ತಾಗಲ್ಲ, ಬಾ. ಮುನ್ನಿ, ಮುನ್ನಿ, ಹೇಳೇ, ಸ್ಕೂಲಿಗೆ ಟೈಮ್ ಆಯಿತು. ಅಮ್ಮ, ಇವತ್ತು ಸ್ಕೂಲ್ಗೆ ಹೋಗಲ್ಲ. ಯಾಕೆ, ಏನಾಯಿತು? ಪ್ಲೀಸ್ ಪ್ಲೀಸ್ ಅಮ್ಮ, ಹೊಟ್ಟೆ ತುಂಬ ನೋವು. ಪರೀಕ್ಷೆ ಬೇರೆ ಹತ್ತಿರ ಬಂತು, ಹೇಳೇ. ಅಮ್ಮ ಪ್ಲೀಸ್ ಅಮ್ಮ, ಹೊಟ್ಟೆ ತುಂಬ ನೋವು. ಏನಾದರೂ ಮಾಡು, ನಿನ್ನ ಟೀಚರ್ ಫೋನ್ ಮಾಡಲಿ, ಆಮೇಲೆ ಇದೆ ನಿನಗೆ. ಅಮ್ಮ, ಸ್ವಲ್ಪ ಹೊತ್ತು ತಡ್ಕೊಮ್ಮ, ಡಾಕ್ಟರಿಗೆ ಫೋನ್ ಮಾಡಿದ್ದೇನೆ, ಬರ್ತಾರಂತೆ. ಏನಮ್ಮ ಮಗು, ಏನಾಯ್ತು? ಹೊಟ್ಟೆ ತುಂಬ ನೋವು ಡಾಕ್ಟರ್. ಏನು ತಿಂದೆ? ಏನಿಲ್ಲ. ಏನಿಲ್ಲ? ಚಿಪ್ಸ್, ಚಾಕ್ಲೇಟ್ ಏನಾದರೂ ತಿಂದ್ಯಾ? ಇಲ್ಲ ಇಲ್ಲ. ಸರಿ, ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ನಾಳೆ ನಿಮ್ಮ ಮಗಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬನ್ನಿ. ಸರಿ ಡಾಕ್ಟರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಬನ್ನಿ. ನೆನ್ನೆ ಹೇಳಿದ್ರಲ್ಲ ಡಾಕ್ಟರ್, ಮಗಳನ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬನ್ನಿ ಅಂತ, ಅದಕ್ಕೆ ಬೇಗನೆ ಬಂದಿದ್ದೀವಿ. ಅವಳಿಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಯ್ತಿಲ್ಲ ಡಾಕ್ಟರ್. ಹೌದಾ, ಸರಿ. ನರ್ಸ್, ಸ್ಕ್ಯಾನಿಂಗಿಗೆ ರೆಡಿ ಮಾಡಿ. ಸರಿ, ಮೊದಲು ಮಲ್ಕೊಳ್ಳಿ, ಟೆಸ್ಟ್ ಮಾಡೋಣ. ನರ್ಸ್, ಮುನ್ನಿದು ಪೇರೆಂಟ್ಸ್ನ ಕರೀರಿ. ಬನ್ನಿಮ್ಮ, ಕೂತ್ಕೊಳ್ಳಿ. ಏನಾಗಿದೆ ಡಾಕ್ಟರ್? ನಿಮ್ಮ ಮಗಳು ತುಂಬ ಕುರುಕುಲು ತಿಂಡಿ ತಿಂತಾಳಾ? ಹಾಂ ಡಾಕ್ಟರ್, ಹೇಳಿದ್ದು ಕೇಳಲ್ಲ. ಶಾಲೆಯಿಂದ ಹೋಗುವಾಗ ಬರುವಾಗ ತಿಂತಾಳೆ. ಅದೇ ಆಗಿದ್ದು ತೊಂದರೆ. ನಿಮ್ಮ ಮಗಳ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕಲೆಕ್ಟ್ ಆಗಿದೆ, ಅದಕ್ಕೆ ಅವಳಿಗೆ ಹೊಟ್ಟೆ ನೋವು ಬಂದಿದೆ. ಇವಾಗ ಈ ಔಷಧಿ ತಗೊಳ್ಳಿ, ಕಮ್ಮಿ ಆಗದಿದ್ದರೆ ಆಪ್ರೇಷನ್ನೇ ಮಾಡಬೇಕಾಗುತ್ತೆ. ಯಾವುದಕ್ಕೂ ತಯಾರಾಗಿರಿ. ಆಯಿತು ಡಾಕ್ಟರ್, ಬಾ ಮುನ್ನಿ ಹೋಗೋಣ. ಆಯಿತು, ಹುಷಾರಾಗಿ ಹೋಗಿ. ಹಲೋ, ಹಲೋ, ಮುನ್ನಿದು ಅಮ್ಮನಾ? ಹೌದು ಮೇಡಮ್, ಕ್ಷಮಿಸಿ, ಮುನ್ನಿನ ಶಾಲೆಗೆ ಕಳಿಸಲಿಲ್ಲ. ಅದೇ ಕೇಳಕ್ಕೆ ಫೋನ್ ಮಾಡಿದ್ದು. ಏನು, ಎಲ್ಲಾದರೂ ಟೂರ್ ಹೋಗಿದ್ದೀರಾ? ಅಯ್ಯೋ ಮೇಡಮ್, ಹಾಗೇನೂ ಇಲ್ಲ. ಅವಳಿಗೆ ಒಂದು 3 ದಿನದಿಂದ ಸ್ವಲ್ಪ ಹೊಟ್ಟೆ ನೋವು, ಆಸ್ಪತ್ರೆಗೆ ಹೋಗಿದ್ದೇವೆ, ಅದಕ್ಕೆ ಕಳಿಸಲಿಲ್ಲ. ಓ ಸರಿ, ಹುಷಾರಾಗಿದ್ದಾಳ? ಡಾಕ್ಟರ್ ಏನಂದ್ರು? ಅಯ್ಯೋ ಏನು ಹೇಳಲಿ ಮೇಡಮ್, ಶಾಲೆಯಿಂದ ಹೋಗುವಾಗ ಬರುವಾಗ ಏನೆಲ್ಲೋ ಅಂಗಡಿ ತಿಂಡಿ ತಿಂತಾರೆ, ಹೊಟ್ಟೆಯಲ್ಲಿ ಅದೇನೋ ಪ್ಲಾಸ್ಟಿಕ್ ಥರ ನಿಂತಿದೆ, ಅದು ಈ ಹಾಳು ಮೂಳು ತಿಂಡಿ ತಿನ್ನೋದರಿಂದ ಬಂದಿದೆ ಅಂತ ಹೇಳಿದರು. ಆಪ್ರೇಷನ್ ಮಾಡಬೇಕಂದಿದ್ದಾರೆ ಮೇಡಮ್. ಹೌದಾ, ಸರಿ, ಹುಷಾರಾಗಿ ಬಂದ ಮೇಲೆ ಶಾಲೆಗೆ ಕಳಿಸಿ, ಆಯಿತಾ? ಸರಿ ಮೇಡಮ್. ಅಮ್ಮ, ಶಾಲೆಗೆ ಹೋಗಿ ಬರ್ತೀನಿ. ಹುಷಾರು ಮುನ್ನಿ, ನಾನು ಹೇಳಿದ್ದು ನೆನಪಿದೆ ತಾನೇ? ಹಾಂ ಅಮ್ಮ, ಸಿಕ್ಕಾಪುಟ್ಟೆ ಹಾಳು ಮೂಳು ತಿನ್ನಬಾರದು. ಯಾಕೆ ಗೊತ್ತಾ? ವಾಂತಿ, ಜ್ವರ, ಹೊಟ್ಟೆ ನೋವು ಬಂದು ಕಾಯಿಲೆ ಬೀಳ್ತೀವಿ ಅಂತ. ಒಳ್ಳೆ ಮಗಳು, ಹುಷಾರಾಗಿ ಹೋಗಿ ಬಾ. ಹಾಂ ಅಮ್ಮ. ಗುಡ್ ಮಾರ್ನಿಂಗ್ ಮ್ಯಾಮ್.
ಓ ಮುನ್ನಿ, ಗುಡ್ ಮಾರ್ನಿಂಗ್. ಹುಷಾರಾಯ್ತಾ? ಹಾಂ ಟೀಚರ್. ನೋಡಿ ಮಕ್ಕಳೇ, ಮುನ್ನಿ ಇಷ್ಟು ದಿನ ಶಾಲೆಗೆ ಬರಲಿಲ್ಲ. ಅದಕ್ಕೆ ಕಾರಣ ಅವಳಿಗೆ ಆದ ವಿಪರೀತ ಹೊಟ್ಟೆನೋವು. ಹೊಟ್ಟೆನೋವು ಯಾಕೆ ಬಂತು ಗೊತ್ತಾ? ಮುನ್ನಿ ತುಂಬ ಚಿಪ್ಸ್, ಚಾಕ್ಲೇಟ್, ಕುರುಕುಳು, ಅಂಗಡಿ ತಿಂಡಿ ತಿನ್ನುತ್ತಾ ಇದ್ದಳು. ಹಾಗಾಗಿ ಅವಳ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ರೀತಿಯ ದೆಡ್ಡೆ ಬೆಳೆದು ಅವಳಿಗೆ ಹೊಟ್ಟೆ ನೋವು ಶುರುವಾಯಿತು. ಇವಾಗ ಆಸ್ಪತ್ರೆಗೆ ಹೋಗಿ ಔಷಧಿ ತಗೊಂಡು ಹುಷಾರಾಗಿ ಬಂದಿದ್ದಾಳೆ. ನೀವು ಮಕ್ಕಳು ಇನ್ನು ಮೇಲೆ ತುಂಬ ನೀರು ಕುಡಿಬೇಕು ಮತ್ತು ಅಂಗಡಿ ತಿಂಡಿ ತಿನ್ನುವುದನ್ನು ನಿಲ್ಲಿಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಟೀಚರ್. ನಾವು ಇರುವುದು ಪ್ರಕೃತಿಯ ಮಡಿಲಲ್ಲಿ. ಒಂದು ಗಿಡ ಕಡಿಯುವ ಮೊದಲು ಒಂದು ಗಿಡವನ್ನು ನೆಡಲೇಬೇಕು. ಇಂತಹ ಪ್ರಕೃತಿ ಮಾತೆಯನ್ನು ಉಳಿಸುವ ಪಣವನ್ನು ತೊಡೋಣ ಎನ್ನುತ್ತಿದ್ದಾರೆ 6ನೇ ಮತ್ತು 7ನೇ ತರಗತಿ ಮಕ್ಕಳು. ಪರಿಸರ ಗೀತೆ. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ನಮ್ಮ ಉಸಿರು ಭೂಮಿ ಹಸಿರು, ನಮ್ಮ ಉಸಿರು ಭೂಮಿ ಹಸಿರು. ಇದು ಪರಿಸರದ ಸುಂದರ ಕೊಡುಗೆ. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಬೆಳೆಸೋಣ ಸಸಿಯನ್ನು, ಬಯಸೋಣ ಮಳೆಯನ್ನು. ನಾವೆಷ್ಟೇ ಮುಂದಿದ್ದರೂ ಬೇಕಿರುವುದು ಭೂಮಿಯು. ಬೆಳೆಸೋಣ ಸಸಿಯನ್ನು, ಬಯಸೋಣ ಮಳೆಯನ್ನು. ನಾವೆಷ್ಟೇ ಮುಂದಿದ್ದರೂ ಬೇಕಿರುವುದು ಭೂಮಿಯು. ನಮ್ಮಯ ಬದುಕಿಗೆ ಈ ಪರಿಸರ ಆಗಿದೆ ಬಾಳಿಗೆ ದೊಡ್ಡ ಆಧಾರ. ಬದುಕುವ ಭೂಮಿಯ ಈ ಅನುಬಂಧ, ಜೀವನ ಜನತೆಯ ಜೊತೆ ಸಂಬಂಧ. ಈ ಪರಿಸರ ಇದು ಅತಿ ಸುಂದರ. ಈ ಭೂಮಿಯು ನಮ್ಮ ಬಾಳ ಮಂದಿರ. ಬನ್ನಿ ಅಣ್ಣ, ಬನ್ನಿ ತಮ್ಮ, ಮಡಿ ಪ್ರಕೃತಿಯ ಉಳಿಸುವ ಕಾರ್ಯಗಳ. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಕಾಡುಗಳು ಸೊರಗಿವೆ, ಪ್ರಾಣಿ ಪಕ್ಷಿ ಅಳುತ್ತಿವೆ. ಹೆಚ್ಚು ತಾಪ ಆಗಿದೆ, ತಾಯ ಒಡಲು ಕರಗಿದೆ. ಕಾಡುಗಳು ಸೊರಗಿವೆ, ಪ್ರಾಣಿ ಪಕ್ಷಿ ಅಳುತ್ತಿವೆ. ಹೆಚ್ಚು ತಾಪ ಆಗಿದೆ, ತಾಯ ಒಡಲು ಕರಗಿದೆ. ನಮ್ಮಯ ಬದುಕಿನ ಈ ದಿನಗಳು ಪ್ರಕೃತಿ ಮಾತೆಯ ಶುಭ ಫಲಗಳು. ನಮ್ಮಯ ಜೀವಕ್ಕೆ ಈ ಪರಿಸರ ಆಗಲಿ ಪ್ರತಿದಿನ ಹಸಿಸು ಮಧುರ. ಈ ಭೂಮಿಗೆ ಕಾಡು ಬೇಕಲ್ಲವೇ, ಈ ಜೀವವು ಬಾಳಬೇಕಲ್ಲವೇ. ಬನ್ನಿ ಅಕ್ಕ, ಬನ್ನಿ ತಂಗಿ, ಕುಡಿ ಮಾಡೋಣ ಒಳ್ಳೆ ಕೆಲಸವನ್ನು. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು. ಗಿಡವನ್ನು ಬೆಳೆಸಬೇಕು,
ಪರಿಸರವ ಉಳಿಸಬೇಕು. ನಮ್ಮ ಉಸಿರು ಭೂಮಿ ಹಸಿರು, ನಮ್ಮ ಉಸಿರು ಭೂಮಿ ಹಸಿರು, ಇದು ಪರಿಸರದ ಸುಂದರ ಕೊಡುಗೆ. ಗಿಡವನ್ನು ಬೆಳೆಸಬೇಕು, ನಾವು ಪರಿಸರವ ಉಳಿಸಬೇಕು, ನಾವು ಪರಿಸರವ ಉಳಿಸಬೇಕು, ನಾವು ಪರಿಸರವ ಉಳಿಸಬೇಕು. ಬರೀ ಹಾಡುಗಳನ್ನು ಕೇಳಿದ್ರೆ ಸಾಕಾ? ಅದರ ಹಿಂದಿರುವ ಸಂಗೀತ ಎಷ್ಟು ಚಂದ ಅಲ್ವಾ? ಕೀಬೋರ್ಡ್ ನುಡಿಸಲಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳು. ಕೇಳಿ ಆನಂದಿಸಿ.
ಸ್ವರ್ಗವೇ ಭೂಮಿಗೆ ಹೊಂದಿದೆ ಎಂದರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ಪ್ರಕೃತಿ ಮಾತೆ ಬೆಟ್ಟ, ಗುಡ್ಡ, ನದಿ, ತೊರೆ, ಸಮುದ್ರ ಹೀಗೆ ನಮ್ಮ ತಾಯ್ನೆಲವನ್ನು ಎಷ್ಟು ವರ್ಣಿಸಿದರೂ ಸಾಲದು ಅನಿಸುತ್ತದೆ. ನಮ್ಮ ದೇಶದ ಪ್ರಕೃತಿ ಮಾತೆಯ ವರ್ಣನೆಯನ್ನು ಮಾಡಲಿದ್ದಾರೆ 6ನೇ ತರಗತಿಯ ಮಕ್ಕಳು. ಧರೆಗವ ಧರಿಸಿದ ಸ್ವರ್ಗದಿ. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿ ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದರವು, ನಮ್ಮಿ ತಾಯ್ ನೆಲವು. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಧವಳ ಹಿಮಾಲಯ ಮಕುಟದ ಮೆರಗು ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು. ಧವಳ ಹಿಮಾಲಯ ಮಕುಟದ ಮೆರಗು ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು. ಗಂಗಾ ಬಯಲಿದು ಹಸಿರಿನ ಸೆರಗು, ಗಂಗಾ ಬಯಲಿದು ಹಸಿರಿನ ಸೆರಗು. ಕಣ ಕಣ ಮಂಗಳವು, ನಮ್ಮಿ ತಾಯ್ ನೆಲವು. ಕಣ ಕಣ ಮಂಗಳವು, ನಮ್ಮಿ ತಾಯ್ ನೆಲವು. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಕಾಶ್ಮೀರದಲ್ಲಿ ಸುರಿಯುವುದು ತುಳಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ, ರಾಜಸ್ಥಾನದಿ ಸುಡುವುದು ತುಲಿನ. ಮಲೆಯಾಚಲದಲ್ಲಿ ಗಂಗದ ಪವನ, ಮಲೆಯಾಚಲದಲ್ಲಿ ಗಂಗದ ಪವನ. ವಿಧ ವಿಧ ಹೂಫಲವು, ನಮ್ಮಿ ತಾಯ್ ನೆಲವು. ವಿಧ ವಿಧ ಹೂಫಲವು, ನಮ್ಮಿ ತಾಯ್ ನೆಲವು. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿ ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಪುಣ್ಯವಂತರಿಗೆ ಇದುವೇ ನಾಕ, ಕಳರಿಗೆ ಆಗಿದೆ ಶಿವನ ಪಿನಾಕ. ಪುಣ್ಯವಂತರಿಗೆ ಇದುವೇ ನಾಕ, ಕಳರಿಗೆ ಆಗಿದೆ ಶಿವನ ಪಿನಾಕ. ಶರಣಾಗತರಿಗೆ ಅಭಯದಾಯಕ, ಶರಣಾಗತರಿಗೆ ಅಭಯದಾಯಕ. ಯುಗ ಯುಗದಿ ನಿಲವು, ನಮ್ಮಿ ತಾಯ್ ನೆಲವು. ಯುಗ ಯುಗದಿ ನಿಲವು, ನಮ್ಮಿ ತಾಯ್ ನೆಲವು. ಧರೆಗವ ಧರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಷ್ಠ ಪೂವಮ್ಮ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬಯಸುತ್ತೇನೆ. ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಮಹಾನ್ ನಾಯಕ. ಅವರನ್ನು ರಾಷ್ಟ್ರಪಿತ ಹಾಗೂ ಬಾಪು ಎಂದು ಕರೆಯುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಗುಜರಾತ್ನ ಪೋರ್ಬಂದರದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಕರಮಚಂದ್ ಗಾಂಧಿ, ತಾಯಿಯ ಹೆಸರು ಪುತಾಲಿಬಾಯಿ ಹಾಗೂ ಅವರ ಪತ್ನಿಯ ಹೆಸರು ಕಸ್ತೂರ್ಬಾಯಿ. ಅವರು 13ನೇ ವಯಸ್ಸಿನಲ್ಲಿ ಮದುವೆಯಾದರು. ಅವರು ಬ್ಯಾರಿಸ್ಟರ್ ಆಗಲು ಲಂಡನ್ ವಿಶ್ವವಿದ್ಯಾಲಯದಿಂದ ಕಾನೂನು ಅಧ್ಯಯನ ಮಾಡಿದರು. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಮಾತೃಭಾಷೆ ಗುಜರಾತಿ ಆಗಿತ್ತು. ಗಾಂಧೀಜಿಯವರು ಭಾರತವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರು. ಅವರು ನಾಗರಿಕ ಹಕ್ಕುಗಳ ಚಳುವಳಿ, ದಂಡಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ ಮುಂತಾದ ಅನೇಕ ಪ್ರಮುಖ ಚಳುವಳಿಗಳನ್ನು ನಡೆಸಿದರು. ಮಾಡು ಇಲ್ಲವೇ ಮಡಿ ಎಂಬುದು ಗಾಂಧಿಯವರ ಪ್ರಸಿದ್ಧ ಘೋಷವಾಕ್ಯಗಳಲ್ಲಿ ಒಂದು. ಮಹಾತ್ಮ ಗಾಂಧಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ. ಅವರು ತುಂಬ ಸತ್ಯವಂತರು ಮತ್ತು ಪ್ರಾಮಾಣಿಕರಾಗಿದ್ದರು. ಅವರು ಜಗತ್ತಿಗೆ ಸತ್ಯ ಅಹಿಂಸೆಯನ್ನು ಕಲಿಸಿದರು. ಸರಳ ಜೀವನ ಮತ್ತು ಚಿಂತನೆಯನ್ನು ನಂಬಿದರು. ನಮ್ಮ ದೇಶದ ಈ ಮಹಾನ್ ನಾಯಕ 1948ನೇ ಇಸ್ವಿ ಜನವರಿ 30ರಂದು ನಾಥೂರಾಮ್ ಗೂಡ್ಸೆಯಿಂದ ಕೊಲ್ಲಲ್ಪಟ್ಟರು. ಗಾಂಧಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಪ್ರತಿ ವರ್ಷ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಇಡೀ ಜೀವನ ನಮಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಕನ್ನಡ ನಾಡಿನ ಕಣಕಣದಲ್ಲಿ ಎಲ್ಲ ರೀತಿಯ ಶ್ರೀಮಂತಿಕೆ ತುಂಬಿದೆ. ಇಂತಹ ನಾಡನ್ನು ಉಳಿಸುವ ದೀಕ್ಷೆ ತೊಡೋಣ ಎನ್ನುತ್ತಿದ್ದಾರೆ 5ನೇ ಮತ್ತು 7ನೇ ತರಗತಿಯ ಮಕ್ಕಳು. ನಾಡಗೀತೆ ದೀಕ್ಷೆಯ ತೊಡು ಹಿಂದೆ. ದೀಕ್ಷೆಯ ತೊಡು ಹಿಂದೆ, ದೀಕ್ಷೆಯ ತೊಡು ಹಿಂದೆ, ಕಂಕಣ ಕಟ್ಟಿಂದೆ, ಕನ್ನಡ ನಾಡೊಂದೇ, ಇನ್ನೆಂದು ತಾನೊಂದೇ. ದೀಕ್ಷೆಯ ತೊಡು ಹಿಂದೆ, ದೀಕ್ಷೆಯ ತೊಡು ಹಿಂದೆ. ನೃಪತುಂಗನ ತೊಡೆ ಮುಡಿ ಸಾಕ್ಷಿ, ಪಂಪನ ಪದ ಧೂಳಿಯ ಸಾಕ್ಷಿ. ನೃಪತುಂಗನ ತೊಡೆ ಮುಡಿ ಸಾಕ್ಷಿ, ಪಂಪನ ಪದ ಧೂಳಿಯ ಸಾಕ್ಷಿ. ಕೂಡಲ ಸಂಗನ ಅಡಿ ಸಾಕ್ಷಿ, ಕೂಡಲ ಸಂಗನ ಅಡಿ ಸಾಕ್ಷಿ. ಗದುಗಿನ ಕವಿ ದೇವನ ಸಾಕ್ಷಿ. ದೀಕ್ಷೆಯ ತೊಡು ಹಿಂದೆ, ದೀಕ್ಷೆಯ ತೊಡು ಹಿಂದೆ, ಕಂಕಣ ಕಟ್ಟಿಂದೆ, ಕನ್ನಡ ನಾಡೊಂದೇ, ಇನ್ನೆಂದು ತಾನೊಂದೇ. ದೀಕ್ಷೆಯ ತೊಡು ಹಿಂದೆ, ದೀಕ್ಷೆಯ ತೊಡು ಹಿಂದೆ. ಇಡು ಸಹ್ಯಾದ್ರಿಯ ಮೇಲಾಣೆ, ಇಡು ಕಾವೇರಿಯ ಮೇಲಾಣೆ. ಇಡು ಸಹ್ಯಾದ್ರಿಯ ಮೇಲಾಣೆ, ಇಡು ಕಾವೇರಿಯ ಮೇಲಾಣೆ. ಇಡು ಚಾಮುಂಡಿಯ ಮೇಲಾಣೆ, ಇಡು ಚಾಮುಂಡಿಯ ಮೇಲಾಣೆ. ಇಡು ಗೊಮ್ಮಟ ಗುರುದೇವಾಣೆ. ದೀಕ್ಷೆಯ ತೊಡು ಹಿಂದೆ, ದೀಕ್ಷೆಯ ತೊಡು ಹಿಂದೆ, ಕಂಕಣ ಕಟ್ಟಿಂದೆ,
ತೊಡು ಹಿಂದೆ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ ದೀಕ್ಷೆಯ ತೊಡು ಹಿಂದೆ ದೀಕ್ಷೆಯ ತೊಡು ಹಿಂದೆ ದೀಕ್ಷೆಯ ತೊಡು ಹಿಂದೆ. ಇದುವರೆಗೆ ವಿರಾಜಪೇಟೆಯ ರೋಟರಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಈ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ಸಹಕಾರ ಶ್ರೀನಿವಾಸ್ ಹಾಗೂ ಮಾರ್ಗದರ್ಶನ ನೀಡಿದ ಶಿಕ್ಷಕರು ರೇಷ್ಮಾ ಅಪ್ಪಣ್ಣ, ಶರೀನ್ ಪವಿ ಮತ್ತು ಉತ್ತಪ್ಪ. ನಿರೂಪಣೆ ಮಾಡಿದ ನಾನು ರೀಶಾ ಹಾಗೂ ನಾನು ನಮಿತಾ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಮಕ್ಕಳೇ, ಇನ್ನು ಮುಂದೆ ಕೆಲವು ಶಿಶುಗೀತೆಗಳನ್ನು ಆಲಿಸೋಣ. ಮೊದಲಿಗೆ ವಿದ್ಯಾವರ್ಧಕ ಶಾಲೆಯ ಮಕ್ಕಳು ಹಾಡಿರುವ ಗೀತೆ. ಗಂಟೆಯ ನೆಂಟನೆಯೋ ಗಡಿಯಾರ ಟಿಕ್ 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 ಟಿಕ್, ಬೆಳ್ಳಿಯ ಬಣ್ಣದ ಗೋಳಾಕಾರ ಟಿಕ್ 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 ಟಿಕ್, ಹೊತ್ತನ್ನು ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಹೊತ್ತನ್ನು ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಗಂಟೆಯ ನೆಂಟನೆಯೋ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಹೊತ್ತನ್ನು ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ. ಹಗಲು ಇರುಳು ಒಂದೇ ಬಾಳು, ನೀನಾವಾಗಲು ದುಡಿಯುವಾಳು. ಹಗಲು ಇರುಳು ಒಂದೇ ಬಾಳು, ನೀನಾವಾಗಲು ದುಡಿಯುವಾಳು. ಕಿವಿಯನು ಹಿಂಡಲು ನಿನಗದೆ ಕೂಳು, ಕಿವಿಯನು ಹಿಂಡಲು ನಿನಗದೆ ಕೂಳು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ. ಟಿಕ್ ಟಿಕ್ ಎನ್ನುತ್ತ ಹೇಳುವೆ ಏನು, ನಿನ್ನಯ ಮಾತಿನ ಒಳಗುಟ್ಟೇನು. ಟಿಕ್ ಟಿಕ್ ಎನ್ನುತ್ತ ಹೇಳುವೆ ಏನು, ನಿನ್ನಯ ಮಾತಿನ ಒಳಗುಟ್ಟೇನು. ಕಾಲವೂ ನಿಲ್ಲದು ಎನ್ನುವೆ ಏನು, ಕಾಲವೂ ನಿಲ್ಲದು ಎನ್ನುವೆ ಏನು. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ. ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಯುವುದೊಂದೇ ನಮ್ಮಯ ಧರ್ಮ. ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಸುವುದೊಂದೇ ನಮ್ಮಯ ಧರ್ಮ. ಹಿಂದೆ ಇರುವುದು ದುಡಿತದ ಮರ್ಮ, ಹಿಂದೆ ಇರುವುದು ದುಡಿತದ ಮರ್ಮ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಗಂಟೆಯ ನೆಂಟನೆಯೋ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಹೊತ್ತನ್ನು ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್,
ಬಣ್ಣದ ಗೋಳಾಕಾರ ಹೊತ್ತನು ತಿಳಿಯಲು ನೀನಾಧಾರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಗೆಳೆಯ ಟಿಕ್ 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 ಓ ಟಿಕ್ ಟಿಕ್ ಗೆಳೆಯ. ಈಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಇಂಚರ ಮಕ್ಕಳ ಬಳಗದವರು ಹಾಡಿರುವ ಗೀತೆ. ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ, ಗರಿ ಬಿಚ್ಚಿದೆ ಬಯಕೆ ಹಾರುವ ಹಕ್ಕಿಯ ಹಾಗೆ, ಗರಿ ಬಿಚ್ಚಿದೆ ಬಯಕೆ ಹಾರುವ ಹಕ್ಕಿಯ ಹಾಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ. ಕೇರಿಯ ಮಕ್ಕಳು ಕೂಡಿ ನಲಿವೆವು ಹರುಷದಿ ಹಾಡಿ, ಕೇರಿಯ ಮಕ್ಕಳು ಕೂಡಿ ನಲಿವೆವು ಹರುಷದಿ ಹಾಡಿ, ಏನಿದು ಸ್ನೇಹದ ಮೋಡಿ ಬಿಸಿಲಲು ತಂಗಾಳಿ ತೀಡಿ, ಏನಿದು ಸ್ನೇಹದ ಮೋಡಿ ಬಿಸಿಲಲು ತಂಗಾಳಿ ತೀಡಿ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ. ದೂರೆವು ಕಲ್ಲನು ಮರಗೆ, ತಾರೆವು ದೂರನು ಮನೆಗೆ, ದೂರೆವು ಕಲ್ಲನು ಮರಗೆ, ತಾರೆವು ದೂರನು ಮನೆಗೆ, ಅರಿಯೆವು ಗಂಟೆಗಳೆನಿಗೆ, ಮರೆವೆವು ಶಾಲೆಯ ಕಲಿಗೆ, ಅರಿಯೆವು ಗಂಟೆಗಳೆನಿಗೆ, ಮರೆವೆವು ಶಾಲೆಯ ಕಲಿಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ. ತಿಳಿದಿದೆ ಕಳೆವುದು ರಜೆಯು, ಮುಗಿವುದು ಅದರ ಸಂಭ್ರಮವು, ತಿಳಿದಿದೆ ಕಳೆವುದು ರಜೆಯು, ಮುಗಿವುದು ಅದರ ಸಂಭ್ರಮವು, ಬೇಸಿಗೆ ಮಳೆಯಲು ಸುರಿಮಳೆಯು, ಇದುವೇ ಸೃಷ್ಟಿಯ ವೈಖರಿಯು, ಬೇಸಿಗೆ ಮಳೆಯಲು ಸುರಿಮಳೆಯು, ಇದುವೇ ಸೃಷ್ಟಿಯ ವೈಖರಿಯು, ರಜೆ ಬಂದಿದೆ ನಮಗೆ ಖುಷಿ ತಂದಿದೆ ಮನಗೆ. ಇದುವರೆಗೆ ಶಿಶುಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ನಿರ್ವಹಣೆ ಶಕುಂತಳ. ಇಲ್ಲಿಗೆ ಇವತ್ತಿನ ಚಿಣ್ಣರ್ಲೋಕ ಮುಗಿಯಿತು ಪುಟಾಣಿಗಳೇ. ಎಲ್ರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ
ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.